ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಯಡಿಯೂರು ಹತ್ರ ಇರೋ ಮಾರ್ಕನಹಳ್ಳಿ ಡ್ಯಾಮ್ ನೋಡ್ಕೊಂಬರೋಣ. ಈ ಡ್ಯಾಮ್ ಬಂದ್ಬಿಟ್ಟು 1938ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಸಿರೋದು. ಎಲ್ಲ ಉಸ್ತುವಾರಿ ವಿಶ್ವೇಶ್ವರಯ್ಯನವರು ನೋಡ್ಕೊಂಡಿರೋದು, ಅಂದರೆ ವಿಶ್ವೇಶ್ವರಯ್ಯರು ಕಟ್ಸಿರೋದು. ಇದು ವಿಶೇಷತೆ ಏನಂದರೆ ಏಷ್ಯಾದಲ್ಲಿ ಮೊದಲನೇದು ಶಿಫಾನ್ ಗೇಟು ಅಳವಡಿಸಿರೋದು. ಶಿಫಾನ್ ಗೇಟ್ ಅಂದರೆ ಆಟೋಮೆಟಿಕ್ಕಾಗಿ ನೀರು ಜಾಸ್ತಿ ಆದಾಗ ಗೇಟು ಓಪನ್ ಆಗ್ತವೆ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು. ಇದು ಬಂದು ಹೈವೇಯಿಂದ ಒಂದು 6 ಕಿಲೋಮೀಟ್ರ್ ಒಳಗೆ ಬರಬೇಕು. ಯಡಿಯೂರ್ಗಿಂತ ಮುಂಚೆ ಒಂದು ಮಾರ್ಕನಹಳ್ಳಿಗೆ ಹೋಗೋದು ಇದಿದೆ, ಅಂದರೆ ಇದು ಮಂಡ್ಯ ಮದ್ದೂರು ಕಡೆ ಹೋಗ್ತದೆ ರೂಟು. ಆ ರೂಟ್ ತೊಗೊಂಡ್ರೆ ನೀವು ಒಂದು 6 ಕಿಲೋಮೀಟ್ರ್ ಆಗಿದ ತಕ್ಷಣ ಇದು ಡ್ಯಾಮ್ ಸಿಗುತ್ತೆ, ಮಾರ್ಕನಹಳ್ಳಿ ಡ್ಯಾಮು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಏನಿಲ್ಲ, ಗೇಟು ಓಪನ್ ಇರುತ್ತೆ. ಮೇಲ್ಗಡೆ ನಿಮಗೆ 5-6 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ. ಅಷ್ಟರೊಳಗೆ ಬನ್ನಿ, ಒಂದು 5 ಗಂಟೆ ಹಂಗೆ ಬಂದರೆ ಸನ್ಸೆಟ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಕೆಳಗೆ ಎಲ್ಲ ಸುತ್ತಮುತ್ತ ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ ಡ್ಯಾಮ್ ಕೆಳಗೆ. ಈ ಗಾರ್ಡನಿಂದ ಆ ಕಡೆ ತುದಿಗೆ ಹೋದರೆ ಅಲ್ಲಿ ಡ್ಯಾಮು ಗೇಟೆಲ್ಲ ಅಲ್ಲೇ ಕಾಣ್ತಾವೆ ನಿಮಗೆ. ಬನ್ನಿ, ಫಸ್ಟು ಅದು ಗೇಟ್ ಹತ್ರ ಹೋಗಿ ಆಮೇಲೆ ಹೋಗಿ ಮೇಲೆ ನೋಡ್ಕೊಂಬರೋಣ. ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ. ಒಟ್ಟು 5 ಮೇನ್ ಗೇಟ್ ಇದೆ, ಆಟೋಮೆಟಿಕ್ ಗೇಟ್ 2. ಅದಕ್ಕೆ ಸೈಫಾನ್ ಗೇಟ್ ಅಂತಾರೆ. ಸೈಫಾನ್ ಗೇಟ್ ಈ ಕಡೆ ಸರ್ಕಲ್ ಥರ ಇದೆ ನೋಡಿ 2. ಅಲ್ಲಿ ರೌಂಡ್ ಕಾಣ್ತಿದೆಯಲ್ಲ, ಅವು ಆಟೋಮೆಟಿಕ್ ಗೇಟ್ ಓಪನಿಂಗ್. ಅದು ಅಂದರೆ ಒಂದು ನೀರು ಒಂದು ಲೆವೆಲ್ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದ್ರ ಮೂಲಕ ನೀರು ಹೊರಗೆ ಹೋಗ್ತದೆ. ಇದು ಬಂದು ಶಿಂಷಾ ನದಿಗೆ ಅಡ್ಡಲಾಗಿ ಕಟ್ಸಿರೋದು. ಇಲ್ಲಿಂದ ಮುಂದೆ ನೀರು ಇದಕ್ಕೆ ಹೋಗುತ್ತೆ, ಅದು ಗಣಾಲು ಫಾಲ್ಸಿಗೆ ಹೋಗುತ್ತೆ. ಅಲ್ಲಿಂದ ಮುಂದೆ ಶಿವನ ಸಮುದ್ರ ಹತ್ರ ಹೋಗಿ ಆಮೇಲೆ ಕಾವೇರಿ ನದಿ ಸೇರ್ಕೊಳ್ಳುತ್ತೆ. ನೋಡಿ, ಗಾರ್ಡನ್ನು ಚೆನ್ನಾಗಿ ಮಾಡಿದ್ದಾರೆ. ಈಗ ಮೇಲೋಗಿ ಡ್ಯಾಮ್ ನೋಡ್ಕೊಂಬರೋಣ. ಬ್ಯಾಕ್ ವಾಟರ್ಸು ಸ್ವಲ್ಪ ಮೆಟ್ಲು ಹತ್ಬೇಕು. ಒಂದು 100-150 ಮೆಟ್ಲು ಇರ್ಬೇಕು ಅಷ್ಟೆ. ನೋಡಿ, ಆ ಕಡೆ ಸುತ್ತಮುತ್ತ ಎಲ್ಲ ಹಸಿರು ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಡ್ಯಾಮ್ದು ಗೋಡೆ ನೋಡಿ, ಎಲ್ಲ ಕಲ್ಗೋಡೆ ಎಷ್ಟು ಸ್ಟ್ರಾಂಗಾಗಿ ಕಟ್ಸಿದ್ದಾರೆ. ನೋಡಿ, ಇದೆ ಡ್ಯಾಮು. ಸುಮಾರು ಅಗಲ ಇದೆ. ಸಂಜೆ ಹೊತ್ತು ಬಂದರೆ ಇಲ್ಲಿ ಸನ್ಸೆಟ್ ಆಗೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಒಂದು 6 ಗಂಟೆ ತನಕ ಇದ್ದರೆ ಸೂರ್ಯ ಮುಳುಗೋ ಟೈಮಲ್ಲಿ ಬಂದರೆ ಇಲ್ಲಿ ನೀರಲ್ಲಿ ಒಳ್ಳೆ ರಿಫ್ಲೆಕ್ಷನ್ ಕಾಣುತ್ತಂತೆ. ಕಲರು ಇದು ಬಣ್ಣ ಕಾಣ್ತವೆ. ಆ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇವಾಗಲೂ ಸ್ವಲ್ಪ ಡ್ಯಾಮ್ ತುಂಬಿದೆ, ಇನ್ನು ಸ್ವಲ್ಪ ತುಂಬಿದ್ರೆ ಇದು ಆಟೋಮೆಟಿಕ್ ಗೇಟಿಂದ ಆಟೋಮೆಟಿಕ್ಕಾಗಿ ನೀರು ಹೊರಗೆ ಹೋಗುತ್ತೆ. ಇನ್ನು ಸ್ವಲ್ಪ ತುಂಬಬೇಕು ಇನ್ನು. ನೋಡಿ, ಎಷ್ಟು ದೂರದ ತನಕ ನೀರು ಕಾಣ್ತಾ ಇದೆ. ಏನಂದರೆ 5 ಗಂಟೆ ತನಕ ನೀವು ಅಲ್ಲಿ ಗೇಟ್ ತನಕ ಮೇಲ್ಗಡೆ ನಡ್ಕೊಂಡು ಹೋಗ್ಬೋದು. ಆಮೇಲೆ ಬಂದರೆ ಅಲ್ಲಿ ಗೇಟ್ ಕಾಣ್ತಿದೆಯಲ್ಲ, ಗೇಟ್ ಹಾಕ್ಬಿಟ್ಟಿರ್ತಾರೆ. ಈ ಕಡೆ ಸುತ್ತಮುತ್ತ ನೋಡ್ಕೊಂಡು ಹೋಗ್ಬೋದು.
ಸೈಪಾನ್ ಗೇಟ್ ಅಂದಾಗ ಇದು ಕೆಳಗೆ ಹಾಕಿದ್ದಾರೆ. ಅದು ಒಂದು ಸರ್ಕಲ್ ಥರ ಇದೆ, ಸರ್ಕಲ್ ಥರ ಟರ್ಬೈನ್ ಟೈಪ್ ಐತೆ. ಅದ್ರ ಮೇಲೆ ನೀರು ಬಂದಾಗ ಅದ್ರ ಇದು ಒಂದು ಗುಂಡಿ ಥರ ಇದೆ, ಅದರೊಳಗೆ ನೀರು ಹರಿಯುತ್ತಲ್ಲ ನೋಡಿ. ಇದು ನೀರು ತುಂಬಿದಾಗ ಇಲ್ಲಿಂದ ನೀರು ಫೋರ್ಸಾಗಿ ಹರಿಯುತ್ತೆ. ಈ ಹರಿಯೋ ಫೋರ್ಸಿಗೆ ಆಟೋಮೆಟಿಕ್ಕಾಗಿ ಆ ಕೆಳಗಿಂದು ಗೇಟ್ ಹಾಕಿದ್ದಾರೆ, ಆ ಗೇಟ್ ಓಪನ್ ಆಗುತ್ತೆ. ಏನು ಎಲೆಕ್ಟ್ರಿಸಿಟಿ ಬೇಡ, ಏನು ಬೇಡ, ಆಟೋಮೆಟಿಕ್ಕಾಗಿ ಆನ್ ಆಗ್ತದೆ, ಅದು ಓಪನ್ ಆಗಿಬಿಡ್ತದೆ. ಅಲ್ಲಿಂದ ಹೊರಗೆ ಹೋಗ್ತವೆ. ಅಂದರೆ ಆ ಕಡೆ ತುಂಬಿದಾಗ ದೂರದಲ್ಲಿ ಅಲ್ಲಿ ಯಡಿಯೂರು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಎಲ್ಲ ಮುಳುಗಡೆ ಆಗುತ್ತೆ ಅಂದ್ಬಿಟ್ಟು ಇದು ಪ್ರಿಕಾಷನರಿಯಾಗಿ ಆ ಥರ ಕಟ್ಸಿದ್ದಂತೆ ವಿಶ್ವೇಶ್ವರಯ್ಯನವರು. ನೋಡಿ ಎಷ್ಟು ದೂರದ ತನಕ ಕಾಣ್ತಿದೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ಕು. ಇದು ಏನಂದರೆ ಮ್ಯಾನ್ಯಲ್ ಗೇಟ್ಸ್ ಇದಾವಲ್ಲ, ಆ ಗೇಟಿಗೆ ಟ್ರೇಯಲ್ಲಿ ತಗೊಂಡೋಗಿ ಅಲ್ಲಿ ಗೇಟು ಮುಚ್ಚಿಬಿಟ್ಟು ಅಲ್ಲಿ ಕೆಳಗೆ ಇಳಿದ್ಬಿಟ್ಟು ಎಷ್ಟು ಲೆವೆಲ್ ಬೇಕೋ ಅಷ್ಟು ಗೇಟು ಎತ್ತರ ಅಥವಾ ಕಮ್ಮಿ ಮಾಡ್ಕೊತಾರೆ ನೀರು ಹೊರಗೆ ಬಿಡೋಕ್ಕೆ. ಅಂದರೆ ಇದು 5 ಮೇಯ್ನ್ ಗೇಟ್ ಇದೆಯಲ್ಲ, ಆ ಮೇಯ್ನ್ ಗೇಟನ್ನು ಇದನ್ನು ಟ್ರಾಲಿ ತಗೊಂಡೋದ್ರೆ ಆ ಗೇಟು ಮುಚ್ಚುತ್ತೆ ಅಲ್ಲಿ. ಸೊ ಈ ಕಡೆ ಕೆಳಗೆ ಇಳಿದ್ಬಿಟ್ಟು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ವಾಪಸ್ಸು ಮೂವ್ ಮಾಡ್ಕೊತಾರೆ. ಆವಾಗ ಅಲ್ಲಿಂದ ನೀರು ಈ ಮೇಯ್ನ್ ಗೇಟಿಂದ ಬಿಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅದು ಮಾಡಿರೋದು. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ ಕಡೆ ಒಂದು ಬ್ರಿಡ್ಜ್ ಇದೆ. ಸೊ ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋಗ್ಬೋದು ನೀವು. ಇಳ್ಕೊಂಡೋಗಿ ಡ್ಯಾಮ್ ಕೆಳಗೆಲ್ಲ ನೀರು ಹತ್ರ ಎಲ್ಲ ಹೋಗಿ ನೋಡ್ಕೊಂಬರ್ಬೋದು. ಚೆನ್ನಾಗಿದೆ ಜಾಗ. ಸುತ್ತಮುತ್ತ ಒಳ್ಳೊಳ್ಳೆ ಪ್ಲೇಸ್ ಇದ್ದಾವೆ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ. ನಾಗಮಂಗಲ ಕಡೆ ಬಂದರೆ ಸೌಮ್ಯಕೇಶ್ವರ ದೇವಸ್ಥಾನ ಇದೆ. ಮುಂದೆ ಬಸರಾಳು ಸಿಗುತ್ತೆ. ಎಲ್ಲ ನೋಡ್ಕೊಂಡು ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬರ್ಬೋದು. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ ಕಡೆ ಜಪಾನ್ ಗೇಟ್ ತನಕ ಯಾರೋ ಹೋಗಿದ್ದಾರೆ ನಡ್ಕೊಂಡು. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.